ಸರ್ ರಾಘವೇಂದ್ರ ಅಂತಂದ್ಬಿಟ್ಟು ಸಿರಿಮಗೊಂಡನಹಳ್ಳಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಸರ್ ನೀವು ಮನೆ ಮನೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ, ಜನ ಕುಂದುಕೊರತೆಗಳು ಯಾವ ಕೊರತೆಗಳು ಯಾವ ಕಾಣಿಸ್ತಾ ಇಲ್ಲ, ಎಲ್ಲ 100% ಕೆಲಸ ಆಗಿದ್ದಾವೆ ಎಲ್ಲವೇ. ಏನು ಓಟ್ ಕೇಳ್ತಾ ಇದ್ದೇವೆ, ಅದಕ್ಕೆ ಆಗ್ತವಂತ ಸ್ಪಂದನೆ, ಉತ್ತಮ ಸ್ಪಂದನೆ ದೊರಕ್ತಾ ಇದೆ. 90% ತನಕ ಓಟ್ ಚೆನ್ನಾಗಿದಾಗುತ್ತೆ ಅಂತ. ಅದು ಸಮರ್ಥವಾಗಿದ್ದಾರೆ ಅಭ್ಯರ್ಥಿ ಸಮರ್ಥ, ಹಾಗಾಗಿಬಿಟ್ಟು ಸಮರ್ಥ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಭಾಳ ಖುಷಿಯಾಗುತ್ತೆ. ಸರ್ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಪಾರ್ಟಿ ಕ್ಯಾಂಡಿಡೇಟ್ನು ನಿಂತಿದ್ದಾರೆ, ಸ್ವಲ್ಪ ಜನ ಇಲ್ಲ ನಾವು ಅವ್ರಿಗೆ ವೋಟ್ ಮಾಡ್ತೀವಿ ಅಂತಲೂ ಇದ್ದಾರೆ. ಅವ್ರಿಗೆ ವೋಟ್ ಮಾಡ್ತೀರಿ ಅಂತಂದು ಅವ್ರ ಪಕ್ಷದ ಕಾರ್ಯಕರ್ತರು, ಬೇರೆ ಯಾರು ಹೇಳ್ತಾರೆ, ಜನಸಾಮಾನ್ಯರು ಹೇಳ್ತಾ ಇಲ್ಲ. ಆ ಪಕ್ಷದ ಕಾರ್ಯಕರ್ತರು ಅವ್ರ ಪಕ್ಷದ ಪರವಾಗಿ ಹೇಳ್ತಾ ಇದ್ದಾರೆ. ಈಗ ನಮ್ಮ ಪಕ್ಷದ ಪರವಾಗಿ ನಾವು ಮಾತಾಡಿದಂಗೆ ಬೇರೆ ಅವ್ರ ಪಾರ್ಟಿ ಪರವಾಗಿ ಅವ್ರು ಮಾತಾಡ್ತಾರೆ. ಸರ್ ಸಮರ್ಥ ಗೆದ್ದು ಬಂದರೆ ಏನೆಲ್ಲ ಕೆಲಸ ಆಗ್ಬೋದು? ಸಮರ್ಥ ಗೆದ್ದು ಬಂದರೆ ಎಲ್ಲ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಈಗ ಶಿವಶಂಕರಪ್ಪ ಇದ್ದವ್ರಿಗೆ ಈಗ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗುತ್ತೆ, ಇನ್ನೂ ಹೆಚ್ಚಿನ ಅಭಿವೃದ್ಧಿ. ಮನೆ ಪ್ರಚಾರ ಮಾಡ್ತಾ ಇದ್ದಾರೆ, ಜನರದ ರೆಸ್ಪಾನ್ಸ್ ಹೇಗಿದೆ? ಜನರದ ರೆಸ್ಪಾನ್ಸ್ ಚೆನ್ನಾಗಿದೆ. ಖಂಡಿತ ಆಗ್ತೇವೆ, ಈ ಸಲ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲರೂ. ಉತ್ತಮ ಸ್ಪಂದನೆ ದೊರಕ್ತಾ ಇದೆ. ಸರ್ ಈಗ ಮನೆ ಹೋಗ್ತಾ ಇದ್ದೀರಾ, ಫಸ್ಟ್ ಏನು ಕೇಳ್ತಾ ಇದ್ದಾರೆ ಸರ್ ಜನ? ಫಸ್ಟ್ ಏನಿಲ್ಲ ಕೇಳ್ತಾ ಇಲ್ಲ, ಅದು ಶಂಕರಪ್ಪ ತೀರ್ಗೆ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ. ಎಲ್ಲ ನೀವು TV ಚಾನಲ್ಗಳು ಬರ್ತಾವಲ್ಲ, ಎಲ್ಲ ಗೊತ್ತಾಗಿದೆ. ಬೈ ಎಲೆಕ್ಷನ್ ಅಂತಂದು ಆಗ್ತೀವಿ, ಖಂಡಿತ ಮಾಡ್ತೀವಿ ಅಂತ ಹೇಳ್ತಾರೆ. ಸಮರ್ಥ ಪರವಾಗಿ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ CM ಸಾಹೇಬರು ಆಗಲಿ ಅವ್ರು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. CM ಬಂದು ಪ್ರಚಾರ ಮಾಡಿದರೆ ಉತ್ತಮ ಸ್ಪಂದನೆ ದೊರಕ್ತಾ ಇದೆ ಎಲ್ಲ ಕಡೆಯಿಂದನೂ. ಬಹುಶಃ ಇದು ಒಂದು ಲೀಡಿನ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಇಷ್ಟು ಲೀಡಿಂದ ಗೆಲ್ಲುವುದರಿಂದ 15,000ದಿಂದ 30,000 ತನಕ ಲೀಡ್ ತಗೊಂತಾರೆ ಸಮರ್ಥ. ಅದಕ್ಕಿಂತ ಹೆಚ್ಚು ಮತಗಳು ಬರ್ತವೆ ಅಂತ. ಸರ್ ಎಲ್ಲೋ ಒಂದು ಕಡೆ ಮೈನಾರಿಟೀಸ್ ತುಂಬ ಹೇಳ್ತಾ ಇದ್ದಾರೆ, ನೀವು ಅವ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಎಲ್ಲ ಇದು ಕಾಂಗ್ರೆಸ್ ಪಕ್ಷ ಅನ್ನೋದು ಸರ್ವ ಜನರ ಪಕ್ಷ. ಎಲ್ಲ ಇದು ಇರ್ತಲ್ಲ, ಸಮಪಾಲು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಅದು ಆತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ನೀವು ಯಾವ ಕಡೆಯಿಂದ ಬಂದು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನಾವು ಸರ್ವರಿಗೂ ಸಮಪಾಲು ಇರ್ತಲ್ಲ, ಅದೇ ಕಾಂಗ್ರೆಸ್ ಪಾರ್ಟಿಯಿಂದನೇ ಇದು ಮಾಡ್ತೀವಿ. ಯಾವ ಏರಿಯಾ ಸರ್? ನಮ್ದು ಇದೇ ಏರಿಯಾ, ಸಿರಿಮಗೊಂಡನಹಳ್ಳಿ. ಸರ್ ಈ ಊರಿನ ಜನರಿಗೆ ಏನು ಹೇಳಕ್ಕೆ? ಈ ಊರಿನ ಜನರಿಗೆ ಎಲ್ಲರಿಗೂ ಇದು ಮಾಡ್ಕೊಂಡು ಕೇಳ್ಕೊಂತಿದ್ದೇವೆ, ಎಲ್ಲರೂ ವೋಟ್ ಮಾಡಿರಿ. ನಿಮಗೆ ಯಾವುದಕ್ಕೆ ಇದಾಗುತ್ತಲ್ಲ, ಹಿತ ಅನ್ಸುತ್ತಲ್ಲ ಆ ಅಭ್ಯರ್ಥಿಗೆ ವೋಟ್ ಮಾಡಿರಿ ಅಂತೇಳಿ. ಅದ್ರಾಗ ರಾಘವೇಂದ್ರ ಅಂತಂದು ಅದು ಸಮರ್ಥರಿಗೆ ವೋಟ್ ಮಾಡಿರಿ ಅಂತೇಳಿ ಹೇಳ್ತೀವಿ ನಾವು. ಸರ್ ನಿಮ್ಮ ಹೆಸರು ಹೇಳ್ಬಿಟ್ಟು ಆಮೇಲೆ ಯಾವ ಮೇಡಮ್, ನನ್ನ ಹೆಸರು ಚೇತನ್ ಅಂತೇಳಿ, ಶಿವಮೊಗ್ಗನಹಳ್ಳಿ 1ನೇ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷ ನಾನಿಲ್ಲಿ. ಸೊ ಸರ್ ಇವಾಗ ನೀವು ಮನೆ ಪ್ರಚಾರ ಹೋಗ್ತಾ ಇದ್ದೀರಾ ಸರ್, ಸೊ ಜನ ರೆಸ್ಪಾನ್ಸ್ ಹೇಗಿದೆ? ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಮ್. ಯುವಕರಿಗೆ ಕೊಟ್ಟಿರೋದ್ರಿಂದ ಯುವಕರು ಭಾಳ ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಆಮೇಲೆ ಇವ್ರಕ್ಕಿಂತ ಯಜಮಾನ್ರ ಮನುಷ್ಯರು ಶಂಕರಪ್ಪ ಜೊತೆಗೆ ಏನು ಬೆಳೆದಿದ್ದಾರಲ್ಲ ಅವರು ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ನಮಗೆ ಇಬ್ಬರು ಕಡೆಯಿಂದ ಓಟ್ ಬೀಳ್ತಾವೆ. ಸೊ ಈ ಬಾರಿ ಏನು ಖಂಡಿತ ನಿಮ್ಮ ಕಾಂಗ್ರೆಸ್ ಏನಿದ್ದಾರೆ ಅವರು ಗೆದ್ದು ಬರ್ತಾರೆ ಅಂತ ಹೇಳ್ತಾರೆ? ಗೆದ್ದಾಗಿದೆ ಮೇಡಮ್, ಆಲ್ರೆಡಿ ಲೀಡಿಗೆ ಮಾತ್ರ ಹೊಡೆದಾಡ್ತಿದ್ದೀವಿ ನಾವು. ಒಂದು 30-35 ಸಾವಿರ ಲೀಡ್ ತಗೋಬೇಕು, ಶಂಕರಪ್ಪಕ್ಕಿಂತ ಜಾಸ್ತಿ ಲೀಡ್ ತಗೋಬೇಕು ಅಂತ ನಮ್ಮ ಪ್ರಯತ್ನ ಪಡ್ತಾ ಇರೋದು. ನಿಮ್ಮ ಕ್ಯಾಂಡಿಡೇಟ್ ಕಡೆಯಿಂದ ನೀವು ಒಂದು ವೋಟ್ ಅಪೀಲ್ ಮಾಡ್ತೀವಿ. ದಯವಿಟ್ಟು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರ ಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳೋದು ಏನಂದರೆ, ಸಮರ್ಥ ಅವರು ಹಿರಿಯರನ್ನ ಆರಿಸಿ ಕಳಿಸಿದ್ವಿ ಇಷ್ಟು ದಿನ. ಈಗ ಕಿರಿಯರು ನಾವು ಸಮರ್ಥರಿಗೆ ವೋಟ್ ಮಾಡಿ ಸಮರ್ಥ ವ್ಯಕ್ತಿನ ಆರಿಸ್ಬೇಕು, ಎಲ್ಲರೂ ಸಮರ್ಥವರಿಗೆ ವೋಟ್ ಮಾಡಬೇಕಂತ ನಮ್ಮಲ್ಲಿ ಕಳೆಯ ಪ್ರಾರ್ಥನೆ. ಥ್ಯಾಂಕ್ ಯು. ಎಂ ಮಂಜಪ್ಪ ಅಂತಂದು ತರಳಬಾಳು ನಗರ 6ನೇ ಮೇಲಿಕಲ್ಲು, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯ. ಸರ್ ನಿಮ್ಮ ಕಾಂಗ್ರೆಸ್ ಪರವಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಜನರಿಗೆ? ಇಲ್ಲಿ ಕಾಂಗ್ರೆಸ್ ಪರವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಆಗೈತಿ. ಆಮೇಲೆ ಹುಡುಗ ಚಿಕ್ಕ ವಯಸ್ಸು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಹುಡುಗ ಕೆಲಸ ಮಾಡ್ತಾನೆ, ಆಮೇಲೆ ಜನಕ್ಕೆ ಸ್ಪಂದಿಸ್ತಾನೆ. ಆಮೇಲೆ ಯಾರು ಏನಂದ್ರು ಹಳ್ಳಿಗಳಿಗೆ ಬರ್ತಾನಲ್ಲ, ಅಮ್ಮ ಅಕ್ಕ ಹಣ ಹತ್ಕೊಂತ ಮಾತಾಡ್ಕೊಂತ ಎಲ್ಲದಕ್ಕೂ ಸ್ಪಂದಿಸ್ತಾನೆ. ಯಾರು ಸತ್ರು ಕೆಟ್ಟರು ಬರ್ತಾನೆ ಹೋಗ್ತಾನೆ. ಅವ್ರ ಅಜ್ಜನ ಹೆಸರು ಉಳಿಸ್ಬೇಕಂದ್ರೆ ಅವನೇ ಸರಿ. ಯಾಕಂದರೆ ಸಾಕಷ್ಟು ನಾನು 45 ವರ್ಷ BJP ಗೆದ್ದನು. ಸಾಕಷ್ಟು ಅಲ್ಲೇನು ಗ್ರ್ಯಾಂಟ್ ಹಾಕಲಿಲ್ಲ, ಏನೇ ಹಾಕಲಿಲ್ಲ. ಒಂದು 35-40 ವರ್ಷಕ್ಕೆ ಒಂದು 50 ಲಕ್ಷ ಗ್ರ್ಯಾಂಟ್ ಹಾಕಿದ್ರು. ಇಲ್ಲಿ ಬಂದು ಒಂದು 7-8 ವರ್ಷ ಆಯ್ತು, ಒಂದು 50-60 ಕೋಟಿ ಗ್ರ್ಯಾಂಟ್ ಹಾಕಿದ್ರು. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಆಮೇಲೆ ನಮ್ಮ ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ನಾನು ವೈಯಕ್ತಿಕವಾಗಿ ಸರ್ಕಾರ ಸವಲತ್ತುಗಳು ಅವ್ರ ವಾಲಂಟ್ರಿಗೆ ಅವ್ರ ಮನೆ ಮುಟ್ಟಂಗೆ ಸ್ಪಂದಿಸಿ ಕೆಲಸ ಮಾಡಿದ್ದೀವಿ. ಮತ್ತು ಮಲ್ಲಣ್ಣರಾಗಲಿ ನಮ್ಮ ಮೇಡಮ್ಮರು ಬಂದು ಈಗ 1.5-2 ವರ್ಷ ಆಯ್ತು. ಎಲ್ಲ ಊರುಗಳಿಗೂ ಭೇಟಿ ಕೊಟ್ಟರು. ನಮ್ಮ ಇಲ್ಲಿ ಮಾಜಿಗಳು ನಾವು ಕಾರ್ಯಕರ್ತರಾದನ್ನು ಒಂದು ದಿವಸನೂ ನಾವು ಅವ್ರು ನೋಡಲಿಲ್ಲ. ಮತ್ತು ಗೆದ್ದ ಮೇಲೆ ಅವ್ರು ಬಂದು ಒಡನಾಟನೂ ನಮಗಿಲ್ಲ. ಆಮೇಲೆ ಯಾವಾಗ ಬರೋದು ಬಂದೇ ಇಲ್ಲ ಅಂತ ತಿಳ್ಕೊಂಡು ಯಾವಾಗ ಬರೋದನಿ. ಇವರು ಬಂದು ಇನ್ನೂ 1.5 ವರ್ಷ ಆಯ್ತು. ಮೊನ್ನೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಇನ್ನೂ ಅನುದಾನ ಹಾಕಿದ್ದಾರೆ. ಈಗ ಎಲೆಕ್ಷನ್ ಇದರಿಂದ ಒಂದು ತಡೆ ಹಿಡಿದ್ದಾರೆ. ಅವಾದ ಮೇಲೆ ಇನ್ನೂ ಕೆಲಸಗಳು ಆಗಿದೆ ಸರ್ ಏನಾಗಿದಾವಂತಲ್ಲ. ಈಗ
ವೈಯಕ್ತಿಕ ಕೆಲಸ ಸ್ವಲ್ಪ ಹೆಚ್ಚು ಕಮ್ಮಿ ಜನತಕ್ಕದವ. ಅದಕ್ಕೆ ಏನು ಮಾಡ್ತಾರೆ ಜನಗಳು, ನಮ್ಮ ಕೆಲಸ ಆಗಿಲ್ಲ, ಅವ್ರ ಮತ್ತೆ ಹೋಗಿ ಕಾಯಬೇಕು, ಅವ್ರ ಮತ್ತೆ ಹೋಗಿ ಕಾಯಬೇಕು ಅಂತಂತಾರೆ. ಆ ಬ್ರಹ್ಮನ ಕೈಲಿ ಆಗೋದಿಲ್ಲ. ಎಲ್ಲ ಕೆಲಸಗಳು ಎಲ್ಲ ಮಾಡೋಕ್ಕೆ ಸಾರ್ವಜನಿಕವಾಗಿ 80% ಕೆಲಸ ಮಾಡಿದ್ದಾರೆ. ಇನ್ನೂ ಕೆಲಸ ಮಾಡೋ ಒದವು ಇನ್ನೂ ಕೆಲಸ ಇರ್ತದೆ. ನಾನು ಒಂದು ದಿವಸ ನಮ್ಮ ಮಹಾರಾಷ್ಟ್ರದಿಂದ ಪೈಪಿಂಗ್ ಗಾಡಿ ಏರ್ಕೊಂಬಂದ ಒಬ್ಬನು, ಯಾರೋ ಅಲ್ಲಿಂದ, ಏನು ರೀ ಇಲ್ಲಿ ಹಳ್ಳಿಗಳಿಗೆಲ್ಲ ಸಿ ಸಿ ರಸ್ತೆ, ಚರಂಡಿ, ಪ್ರತಿಯೊಂದು ಹೊಲಕ್ಕೂ ಮನೆಗೂ ಹಂಗೆ ರೋಡಾಗಿದ್ದಾವೆ. ನಮ್ಮ ಕಡೆಗೆ ಮಹಾರಾಷ್ಟ್ರ ಕಡೆಗೆ ಮೇನ್ ರೋಡ್ಗಳು ಹಂಗಿಲ್ಲ ಅಂತಂದು ಭಾಳ. ನನಗೆ ಕನ್ನಡ ಬರೋಲ್ಲ, ಅವನಿಗೆ ಕನ್ನಡ ಬರೋಲ್ಲ, ನಮಗೆ ಹಿಂದಿ ಬರೋಲ್ಲ. ಅವನು ಲಡ್ಕ ಬಡ್ಗ ಏನೇನೋ ಮಾತಾಡ್ತಿದ್ದ. ನಮ್ಮ ಯಾರೋ ಒಬ್ರು ಕರೆದು ಏನೋ ಅಂತ ನೋಡಪ್ಪ ಅಂದೆ, ಹಿಂಗಂದ್ರೆ ನಮ್ಮ ಅಜ್ಜ ಯಜಮಾನರು ಸಾಕಷ್ಟು ಕೆಲಸ ಹಾಕಿದಾರಪ್ಪ, ಸಾಕಷ್ಟು ಕೆಲಸ ಆಗಿದಾವೆ ಅಂತಂದು ಹೇಳಿದ್ವಿ. ಒಳ್ಳೆಗೆ ನಿಮ್ಮ ಕಡೆಯಿಂದ ಸಮರ್ಥ ಅವ್ರಿಗೆ ಏನು ಸಪೋರ್ಟ್ ಆಗುತ್ತೆ ಸರ್? ನಮ್ಮ ಕಡೆಯಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ನಾವು ಈಗ 8-10 ದಿವಸ ನಾವೆಲ್ಲ ಒಗ್ಗಟ್ಟಾಗಿ ದುಡಿತಾ ಇದ್ದೇವೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಬಾಗಿಲಿಗೂ ದಿನ ಎಲ್ಲರೂ ಬರ್ತಾರೆ, ಎಲ್ಲರೂ ಮನೆಗಳಿಗೂ ಕರ್ಕೊಂಡು ಹೋಗಿ ಇದು ಮಾಡ್ತಾ ಇದ್ದಾವೆ. ಸಪೋರ್ಟ್ ಗೆದ್ದೇ ಗೆಲ್ತಾನಂತಂದು ಭರವಸೆ ಐತಿ. ನಮ್ಮ ಹೆಸರು ಮಂಜಣ್ಣ. ಅದೇ ಅವನು ಸಪೋರ್ಟ್ ಮಾಡ್ತವೆ ಅಂತ ಹೇಳಿದ್ದಾರೆ. ಮೇಡಮ್ ಅವ್ರು ಬಂದ್ದಾರೆ. ಈ ಹುಡುಗ ಮೊನ್ನೆ ಯಾರೋ ಇದರೊಳಗೆ ಅದಿಡಿ ಒಳಗೆ ದೇವಸ್ಥಾನ ಕಟ್ಟಬೇಕು, ನಿಮ್ಮ ಅಪ್ಪಾಜಿ ನಿಮ್ಮ ಅಜ್ಜರು ಹೇಳಿದ್ರು, ಹಿಂಗಂತ ಹೇಳಿದ್ರು ಅವರು. ಅದಿಡಿ ಒಳಗೆ ಆತಪ್ಪ ಏನಾರ ಮಾಡಿ ನಮ್ಮನ್ನು ಗೆಲ್ಲಿಸ್ರಿ, ನಮ್ಮ ಕೈಲಿ ಎಷ್ಟಕ್ಕಂತ ಅಷ್ಟು ಮಾಡಿಕೊಡ್ತೇವೆ ಅಂದರು. ಅವರು 1.5 ಕೋಟಿ 2 ಕೋಟಿ ಇದು ಹೇಳಿದರು. ನಾವು ಈ ಯಜಮಾನ್ರುಗಳ್ನ ಕರ್ಕೊಂಡು ಹೋದ್ವಿ. ಎಲ್ಲಿಗೆ ತುರ್ಚುಕಟ್ಟಿಗೆ ಒಂದು 5-6 ತಿಂಗಳ ಕೆಳಗೆ ಅಲ್ಲಿ ಯಾವುದೋ ಒಂದು ಹಬ್ಬ ಐತೆ ಅಂತ ಕರ್ಕೊಂಡು ಹೋದ್ವಿ ಮೇಲೆ ಅಲ್ಲಿ ಬೆಂಗೇರು ಬಸವಪ್ಪ ಅಂತಂದು ಲೀಡ್ರು, ಅಪ್ಪಾಜಿ ದೇವಸ್ಥಾನ ಕಟ್ತಾ ಇದ್ದಾವೆ, ಏನಾಗಬೇಕು ಈಗ ಅಂತಂದರು. ಅಪ್ಪಾಜಿ ನಿಮ್ಮ ತಿಳಿದೊಟ್ಟು ಏನಾರ ಕೊಡಿ ಅಂತ. ನನ್ನ ಅಕೌಂಟ್ನಾಗ ಒಂದು 10 ಲಕ್ಷ ಕೊಡಪ್ಪ ಅಂದರು. ಅವ್ರು ನೋಡಿದ್ರು ಮುಸ್ಲಿಂ ಬಾಂಧವ್ರು ಬಂದರು, ಅಪ್ಪಾಜಿ ನಾವು ಮಸೀದಿ ಕಟ್ತೇವೆ ಅಂದರು. ಅವ್ರಿಗೊಂದು 5 ಲಕ್ಷ ಕೊಡಂದರು. ಆಮೇಲೆ ಅವ್ರು ನೋಡಿ ಏಕೆ ಜನಾಂಗದವ್ರು ಬಂದರು, ಅಪ್ಪಾಜಿ ಮಾರಮ್ಮಂಗ ಗುಡಿ ಕಟ್ತೇವೆ ಅಂದರು. ಅವ್ರಿಗೊಂದು 3 ಲಕ್ಷ ಕೊಡಂದರು. ದುಡ್ಡು ಎಲ್ಲರ ತಕ್ಕ ಐತಿ, ಕೊಡೋ ಹೃದಯ ಇರೋದಿಲ್ಲ. ಇವ್ರಿಗೆ ಒಳ್ಳೆ ಹೃದಯ ಐತಿ. ಅದನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳು ಮುಂದುವರ್ಸ್ಕೊಂಡು ಹೋಗಲಿ. ದೇವ್ರು ಒಳ್ಳೇದು ಮಾಡ್ತಾನೆ. ಒಳ್ಳೆ ಆಶೀರ್ವಾದ, ಜನರ ಬೆಂಬಲ ಐತಿ. ಗೆದ್ದೇ ಗೆಲ್ತಾರಂತ ಭರವಸೆನೇ ಐತಿ. ಆಮೇಲೆ ನೀವು ಆರೋಗ್ಯದ ಬಗ್ಗೆ ಕೇಳಿದ್ರಿ. ಇವತ್ತು ನಮ್ಮ ಅದುಳಿಯುವಂಥ ಗ್ರಾಮದಲ್ಲಿ ಇವತ್ತು ಆರೋಗ್ಯದ ಅಲ್ಲಿ ಸುಮಾರು ನೀವು ಹೋಗಿ ನೋಡಿದ್ರೆ ಗೊತ್ತಾಗೈತಿ. ಬಡವರು ಯಾರ್ಯಾವೆಲ್ಲ ಬೆಡ್ಗಳ ವ್ಯವಸ್ಥೆ ಐತಿ, ಹೆರಿಗೆ ಆಗ್ತಕ್ಕಂಥಿರ್ಬೋದು, ತುರ್ತು ಚಿಕಿತ್ಸೆ ಇರ್ಬೋದು, ಉತ್ತಮವಾದ ಆರೋಗ್ಯ ಆಸ್ಪತ್ರೆ ಐತಿ. ಆಮೇಲೆ ಜೊತೆಗೆ ನಾವು ಸಿಡ್ಡಿ ಎತ್ತಿರ್ತಕ್ಕಂಥವ್ರು ಇವತ್ತು CG ಆಸ್ಪತ್ರೆ 250 ಕೋಟಿ ಅನುದಾನ ಬಿಡುಗಡೆ ಆಗೈತಿ. ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಹಳೇದು ಆಸ್ಪತ್ರೆ ಸುಮಾರು ವರ್ಷ ಇತ್ತು, ಅದನ್ನೆಲ್ಲ ಡೆಮಲಿಷ್ ಮಾಡಿ ಇಡೀ ದಾವಣಗೆರೆಯಲ್ಲಿ ಇಡೀ ಚಿಕ್ಕ ಆಸ್ಪತ್ರೆ ಹೆಸರಿರ್ತಕ್ಕಂಥ ಆಸ್ಪತ್ರೆ ಇವತ್ತು ಸರ್ಕಾರ ದುಡ್ಡು ಕೊಟ್ಟರು. ಅವ್ರ ಹೆಸರನ್ನು ತೆಗೆದಾಗೆ CG ಆಸ್ಪತ್ರೆ ಅಂತ ಅವ್ರ ಹೆಸರನ್ನೇ ಮುಂದುವರ್ಸ್ಕೊಂಡು ಇವತ್ತು ಹೊಸ ಆಸ್ಪತ್ರೆ ಕಟ್ಟಿದ್ದಾರೆ. ಅಲ್ಲಿ ಹೆರಿಗೆ ಆಸ್ಪತ್ರೆ ಇರ್ಬೋದು, ಎಲ್ಲ ಕೆಲಸ ಉತ್ತಮ ಮಾಡಿದ್ದಾರೆ. ಆಮೇಲೆ ಎಜುಕೇಷನ್ ಬಗ್ಗೆ ಅಷ್ಟೇ, ಅವರು ಪ್ರೈವೇಟ್ ಸ್ಕೂಲ್ ಇದ್ರು ಗೌರ್ಮೆಂಟ್ ಸ್ಕೂಲ್ಗಳು ಅಡಾಪ್ಟ್ ಮಾಡ್ಕೊಂಡು ಒಳ್ಳೆ ಉತ್ತಮವಾದ ಇದನ್ನು ಕೊಡ್ತಾಯಿದ್ದಾರೆ. ಅವರು ಫ್ರೀಗೆ ಎಲ್ಲ ಇದು ಮಾಡ್ತಾರೆ. ಆಸ್ಪತ್ರೆ ಇರ್ಬೋದು ಎಲ್ಲವೂ ಅವರೆಲ್ಲ ಉದಾಹರಣೆ CG ಆಸ್ಪತ್ರೆಯಲ್ಲಿ ಬಾಪೂಜಿಯನ್ನು ಅಡಾಪ್ಟ್ ಮಾಡ್ಕೊಂಡು PG ಡಾಕ್ಟ್ರುಗಳು ನೀವು ನೋಡ್ಬೇಕು. ಎಮರ್ಜೆನ್ಸಿಯಲ್ಲೇ ಹೋಗ್ರಿ, ಸುಮಾರು ವಾರ್ಡ್ನಾಗ 8-10 ಜನ ಅವರು ಇರ್ತಾರೆ. ನಮ್ಮ CG ಆಸ್ಪತ್ರೆಗೆ ಪ್ರತಿ ವರ್ಷಕ್ಕೆ 200 ಕೋಟಿ ಆಸ್ಪತ್ರೆಯಿಂದ ಕೊಡ್ತಾರೆ ನಮಗೆ ಹಾಸ್ಪಿಟ್ಲಿಗೆ ಕೋಪ್ ಮಾಡ್ಕೊಂಡು ಅವ್ರಿಗೆಲ್ಲರಿಗೂ. ಅಂಥ ಉತ್ತಮವಾದ ಕೆಲಸ ಮಾಡ್ತಾರೆ ಆರೋಗ್ಯದ. ಆಮೇಲೆ ಪ್ರತಿಯೊಂದು ಈಗ ನಮ್ಮ ಮಂಜಣ್ಣ ಹೇಳಿದಾಗೆ ಗ್ರಾಮದಲ್ಲಿ ಹೋಗಿ ಅಡ್ಡಾಡ್ಕೊಂಬರ್ರಿ. ಪ್ರತಿಯೊಂದರಲ್ಲಿ CC ರಸ್ತೆ, ದೇವಸ್ಥಾನಗಳು ಇರ್ಬೋದು, ಶಾಲಾ ಕಾಲೇಜುಗಳು ಇರ್ಬೋದು, ಎಲ್ಲವೂ ಮಾಡಿದ್ದಾರೆ. ಇಂಥ ಕೆಲಸ ಮಾಡಿಲ್ಲ ರೈತರು. ಯಾಕಂದರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ರೈತರೇ. ಕಬ್ಬು ಇಲ್ಲೊಂದು ಫ್ಯಾಕ್ಟ್ರಿ ಐತಿ. ಆಮೇಲೆ ಜೊತೆಗೆ ಒಡನಾಟ ಎಲ್ಲ APMC ಮಾರ್ಕೆಟ್ ಲಿಂಕ್ ರೋಡು. ನೀವು ಹೊಲದಿಂದ ಬಂದು ಈ ಲಿಂಕ್ ರೋಡಿಗೆ ಸೇರ್ಬೇಕಂದ್ರೆ ಎಲ್ಲ ಕಡೆಗೂ CC ರಸ್ತೆ. ನೀವು ಬೆಂಗಳೂರು ಬಿಟ್ಟರೆ ನೀವು ನೋಡಿರಿ, ನೀವು ಯಾವ್ದಾರ ಒಂದು ಹೋಗ್ಬೇಕಾದ್ರೆ ಓಣೆಗೆ ಹೋಗ್ರಿ, ಆ ಸಂಧ್ಯೆ ಹೋದ ತಕ್ಷಣ ಒಂದು ಸಿಮೆಂಟ್ ರೋಡ್ ಸಿಗ್ತೈತಿ, ಅಲ್ಲೊಂದು ದೇವಸ್ಥಾನ ಸಿಗ್ತೈತಿ, ಅಲ್ಲೊಂದು ಸ್ಕೂಲ್ ಸಿಗ್ತೈತಿ, ಒಂದು ಅಂಗನವಾಡಿ ಸಿಗ್ತೈತಿ. ಯಾರೇ ಬಡವಿರ್ಬೋದು ವೈಯಕ್ತಿಕವಾಗಿ ಹುಡುಗರಿಗೆ ಕೆಲಸ. ಆಮೇಲೆ ಜೊತೆಗೆ ಇವತ್ತು ಅವ್ರ ಅಭ್ಯರ್ಥಿ, ಯಾಕಂದರೆ ನಮಗೆ ಶಂಕರಪ್ಪ ಇರಬೇಕಾಗಿತ್ತು ಇನ್ನುವ, ಏನೋ ನಮ್ಮ ಅವರೊಂದು ಅದೃಷ್ಟ ಸೋತರು ಅಲ್ಲ, ತೀರ್ಕೊಂಡ್ರು. ಆದ್ರೆ ಅವ್ರ ಮೊಮ್ಮಗ, ಯಾಕಂದರೆ ಅವ್ರನ್ನೇ ಅವ್ರು ಒತ್ತಿದ್ದಾರೆ. ಅವರು ಕಿವಿ ಆವ ಭಾವ ನೋಡಿದಾಗ ಅವ್ರ ಅಜ್ಜನ ಒಂದು ಗುಣನ ಐತಿ ಅಂತ ತಿಳ್ಕೊಂಡು ಎಲ್ಲರೂ ನಾವು ನೋಡ್ಕೊಂಡಾಗ ಒಳ್ಳೆ ಉತ್ತಮವಾದ ವ್ಯಕ್ತಿ. ಅವ್ರೇನು ಟಿಕೆಟ್ ಕೇಳಲಿಲ್ಲ. ನಮ್ಮಂಥ ಅಭಿಮಾನಿಗಳು, ನಮ್ಮ ಮತದಾರರು ಹೋಗಿ ನೀವು ಸಮರ್ಥ ಟಿಕೆಟ್ ಹೋಗ್ಬೇಕಂತ ಒತ್ತಾಯ ಮಾಡಿದ ಹೊರತು ಅದು ಕುಟುಂಬ ಅಲ್ಲ ನಮಗೆ. ಯಾಕಂದರೆ ಈ ಭಾಗದಲ್ಲಿ ನೀವು ನೋಡಿದ್ರಿ, ಕುಟುಂಬ ಅಂದರೆ ಎಲ್ಲ ಪಕ್ಷಗಳೈತಿ. ಈ ಜಿಲ್ಲೆದಾಗ ಆದರೂ ಬೇಕಂದ್ರೆ ಒಬ್ಬ ಸಮರ್ಥವಾಗಿ ಬೇಕಂದರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದರು, ಕೆಲಸ ಮಾಡ್ತಾರೆ. ಅವ್ರ ಅಪ್ಪಾಜಿ ಹೆಸರು ಐತಿ, ಅವ್ರ ಅಪ್ಪಾಜಿ ಹೆಸರನ್ನು ಉಳಿಸ್ತಾನೆ ಅನ್ನೋ ಇದ್ರ ಮೇಲೆ ನಾವು ಟಿಕೆಟ್ ನಾವೆಲ್ಲ ಕೊಡಿಸಿದ್ದೇವೆ. ಅದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟು ಟಿಕೆಟ್ ಕೊಟ್ಟೈತಿ. ಎಲ್ಲ ಜಾತಿಯರು, ಇಂಥ ಜಾತಿ ಅನ್ನೋಂಗಿಲ್ಲ. ನಮ್ಮ ಅಜಾತ ಶತ್ರು ಅಂತಿದ್ರು, ಅವರೊಬ್ಬ ವೀರಶೈವ ಸಮಾಜ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದರು. ಇಂಥ ಜಾತಿಯರಲ್ಲ. ಸರ್ಕಾರ BJP ಸರ್ಕಾರ ಇದ್ದಾಗೂ ಸಹ ಅವ್ರು ಅನುದಾನ ತಗೊಂಡು ಕೆಲಸ ಮಾಡೋರು. ಅಂಥ ಒಬ್ಬ ವ್ಯಕ್ತಿಯ ಮೊಮ್ಮಗ ಇವತ್ತು ಕ್ಯಾಂಡಿಡೇಟ್. ನಮಗೆಲ್ಲ ಅವ್ರು ಸಿಕ್ಕಿರೋದು ಒಂದು ಖುಷಿ.
ಅಂಥ ವ್ಯಕ್ತಿ ಇವತ್ತು ಸುಮಾರು 30-40 ಸಾವಿರ ಲೀಡಿಗೆ ಗೆಲ್ಲದಾಗ ಯಾವ ಅನುಮಾನನಿಲ್ಲ. ಈಗ ಯಾವುದೇ ಗ್ರಾಮೀಣ ಪ್ರದೇಶದಾಗ ಹೋಗ್ರಿ, ನೀವು ನಗರದಾಗ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮುಗಿಸಿ ಸರ್. ಸರ್. ಯಾಕಂದ್ರೆ ಇಷ್ಟು ದುಡ್ಡು ಬರಲ್ಲ, ಅದಕ್ಕೆ ಅವನು ಎಡಿಟ್ ಕಟ್ ಮಾಡ್ಬಿಡ್ತಾನೆ. ಸರಿ ಈಗ ಮೇಡಮ್ ಅವರಿಗೆ ಪ್ರತಿಯೊಬ್ಬರು ಕಾರ್ಯಕರ್ತರು ಒಳ್ಳೆ ಒಂದು ಸಪೋರ್ಟ್ ಮಾಡೋಕ್ಕೆ ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಉತ್ಸಾಹ ಆದರೆ ನಾವು ಎಲ್ಲ ಕಾರ್ಯಕರ್ತರು ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರಿಗೆ ಸಮೃದ್ಧಿ ಕೆಲಸಕ್ಕೆ ಎಲ್ಲರೂ ಸಹಾಯ ಮಾಡ್ತೇವೆ. ಪ್ರತಿ ಒಂದು ನಿಮಿಷ ಸರ್ಕಾರದ ಅನುದಾನ ಹಾಕಿದ್ದಾರೆ, ಸಾಕಷ್ಟು ಅದಾವೆ. ನಮ್ಮ ಸಾರ್ವಜನಿಕರು ನಾವು ತಪ್ಪು ಮಾಡ್ತೇವೆ. ಹೆಂಗಂದ್ರೆ ಇಲ್ಲಿ ದುಡ್ಡು ಜಾಸ್ತಿ ಡಾಕ್ಟ್ರ್ ಯಾರು ತಗೊಂತಾರಂದ್ರೆ ಅವ್ರು ಡಾಕ್ಟ್ರ್ ಪಾಡಂತ ನಾವು ಅಲ್ಲಿ ಹೋಗ್ಬಿಡ್ತೇವೆ. ಇಲ್ಲಿ ಸರ್ಕಾರದವು ಶಾಲೆಗಳು ಹಂಗೆ ತೆಗೆದಿದ್ದಾರೆ. ಸರ್ಕಾರಿ ಶಾಲೆ ಮಾನ್ಯತೆ ಕೊಡಲ್ಲ. ಕಾನ್ವೆಂಟ್ ಶಾಲೆಗಳಿದ್ರೆ ಹೆಣ್ಮಕ್ಳಾಗಲಿ ಪೋಷಕರಾಗಲಿ ಅಲ್ಲಿ ನಿಮ್ಮ ಹುಡುಗ ಸರಿಯಾಗಿ ಯಾಕೆ ಊಟ ಮಾಡಲ್ಲ ಅಂದ್ರೆ ಅಲ್ಲಿ ಹೋಗಿ ಊಟ ಮಾಡಿಸ್ಬಿಡ್ತೇವೆ. ಸರ್ಕಾರಿ ಶಾಲೆಗೆ ಅಲ್ಲಿ ಯಾರು ನಮ್ಮ ಪೋಷಕರು ನಾವು ಹೋಗೋದಲ್ಲ. ನಾವು ತಪ್ಪು ಹಿಂಗೆ ಮಾಡಿ ಕೆಲವೊಂದು ಹೆಸರುಗಳು ಕೆಡಿಸ್ತೇವೆ. ಹಂಗಾಗಬಾರ್ದು. ದೇವರು ಅವ್ರಿಗೆ ಒಳ್ಳೇದು ಮಾಡ್ತಾನೆ, ಒಳ್ಳೆ ಬೆಂಬಲ ಐತಿ, ಒಳ್ಳೆ ಗೆದ್ದೇ ಗೆಲ್ತಾರೆ.